ನಮಸ್ತೆ ವೀಕ್ಷಕರೇ, ಇವತ್ತಿನ ರೆಸಿಪಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಕುಂಬಳಕಾಯಿಯಿಂದ ನಾನು ನಿಮಗೆ ಗಾರ್ಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡ್ರಿ, ಈ ಸೈದಿಂದ ಒಂದು ಕುಂಬಳಕಾಯಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನು ಮಾಮೂಲಿ ನಾವು ಕ್ಯಾರೆಟ್ ತುರಿತೀವಲ್ಲ ಆ ರೀತಿಯೇ ತುರಿದು ರೆಡಿ ಮಾಡ್ಕೊಂಡು ಬರ್ತೀನಿ. ನೋಡ್ರಿ, ಗಾರ್ಗಿ ಮಾಡೋಕ್ಕೆ ಮೊದಲನೇದಾಗಿ ನೆಕ್ಸ್ಟ್ ಬಂದು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ನಾನು 1/4 kg ಗೋಧಿ ಹಿಟ್ಟು, ಈ ಕಪ್ಪಲ್ಲಿ ಅಕ್ಕಿ ಹಿಟ್ಟು, ಈ ಬೌಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೋಡ್ರಿ, ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನಾನು ಇದನ್ನು ಗ್ಯಾಸ್ ಹಚ್ಚಿಬಿಟ್ಟು ಇಡ್ತೀನಿ. ಈ ನೀರು ಕಾಯೋ ಟೈಮಲ್ಲೇ ಬೆಲ್ಲ ತೊಗೊಂಡಿದ್ನಲ್ಲ, ಬೆಲ್ಲ ಜಸ್ಟ್ ಕರಗಬೇಕಷ್ಟೇ. ಇದು ಬೆಲ್ಲದ ನೀರು ಹಾಕಬೇಕು, ಬೆಲ್ಲ ಪಾಕ ಆಗೋದೇನು ಬೇಡ ನಮಗೆ. ಬೆಲ್ಲ ಇದ್ರಲ್ಲಿ ಹಾಕಿದರೆ ಬಟ್ ನೀರು ಹಾಕ್ಬೇಕಷ್ಟೇ ಇದು. ಹಂಗಾಗಿ ನಾನು ಈ ಬೆಲ್ಲನ ನೀರಲ್ಲಿ ಹಾಕ್ತಾಯಿದ್ದೀನಿ. ನೋಡ್ರಿ, ಕರ್ಗಕ್ಕೆ ಬೆಲ್ಲದ ನೀರು ಹಾಕಬೇಕಲ್ಲ, ಅದಕ್ಕೆ ಒಂದು ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಜಾಸ್ತಿ ತುಂಬ ಸಿಹಿ ಆದರೆ ತಿನ್ನೋಕ್ಕಾಗಲ್ಲ, ಸಪ್ಪೆ ಆಗಿ ತಿನ್ನೋಕ್ಕಾಗಲ್ಲ. ಹಾಗಾಗಿ ಜಸ್ಟ್ ಒಂದು ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಸಾಕು. ಎಲ್ಲ ಕರಗ್ತಾ ಇದೆ, ಜಸ್ಟ್ ನೀರಾದರೆ ಸಾಕಿದೆ ಅಷ್ಟೇ. ಬೆಲ್ಲ ಕರಗ್ತಾ ಇದೆ. ಇದು ಇನ್ನೂ ಸ್ವಲ್ಪ ಆಗಬೇಕಲ್ಲ, ಅದಕ್ಕೋಸ್ಕರ ನಾವು ಅಲ್ಲಿವರೆಗೂ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ನಾನು ಆವಾಗಲೇ ತೋರಿಸಿದ್ನಲ್ಲ ನಾನು ಕುಂಬಳಕಾಯ್ದು. ನೋಡಿರಿ, ಇಷ್ಟು ಬಾಗಿ ತುರಿದು ರೆಡಿ ಮಾಡ್ಕೊಂಡಿರೋದು. ನೋಡಿರಿ, ಸೇಮ್ ನಾವು ಕ್ಯಾರೆಟ್ ಯಾವ ರೀತಿ ತುರಿತೀವೋ ಅದೇ ರೀತಿಯೇ ಇದನ್ನು ನಾವು ತುರಿದು ರೆಡಿ ಮಾಡ್ಕೊಂಡಿದ್ದೀವಿ ಕುಂಬಳಕಾಯಿನ. ಇದನ್ನು ಪಾತ್ರೆ ತೊಗೊಂಡಿದ್ದೀನಿ, ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೋಡಿರಿ, ಪಾತ್ರೆಗೆ ಹಾಕಿದೆ. ಗೋಧಿ ಹಿಟ್ಟು ತೊಗೊಂಡಿದ್ವಲ್ಲ, ಒಂದು ಬಟ್ಲು ಗೋಧಿ ಹಿಟ್ಟನ್ನು ಸಹ ನಾವು ಇದಕ್ಕೆ ಹಾಕ್ತೀವಿ. ಮತ್ತು ಒಂದು ಬಟ್ಲು ಅಕ್ಕಿ ಹಿಟ್ಟು ಸಹ ಇದಕ್ಕೆ ಹಾಕ್ತೀವಿ. ನೋಡಿರಿ, ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬರದೇ ಕಲಿಸ್ಬಾರ್ದಲ್ಲ, ಅದಕ್ಕೋಸ್ಕರ ನಾನು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಅರ್ಧ ಸ್ಪೂನ್ ಹತ್ರ ನಾವು ಮಾಮೂಲಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಅದೇ ಸೋಡಾ ಪುಡಿನ ನಾನು ಯೂಸ್ ಮಾಡಿದ್ದೀನಿ. ಅರ್ಧ ಸ್ಪೂನಷ್ಟು ಸೋಡಾ ಪುಡಿ ಹಾಕಿದ್ದೀನಿ. ನೋಡಿರಿ, ಇದಕ್ಕೆ ಎಲ್ಲದನ್ನು ಹಾಕಿ ನಾನು ರೆಡಿ ಮಾಡಿದ್ದೀನಿ. ಆದರೆ ಇದನ್ನು ನಾವು ಬೇರೆ ನೀರು ಹಾಕಿ ಕಲಸೋ ಹಾಗಿಲ್ಲ. ಇದು ಈ ಬೆಲ್ಲ ನೋಡಿರಿ, ಬೆಲ್ಲ ಎಲ್ಲ ಕರಗಿದೆ, ಬೆಲ್ಲದ ನೀರು ಆಗಿದೆ. ಇದು ನನಗೆ ಈಗ ಸಾಫ್ ಮಾಡ್ತಾ ಇದ್ದೀನಿ. ಇದು ಬೇಗ ತಣ್ಣಗಾಗಲ್ವಲ್ಲ, ಅದಕ್ಕೆ ನಾನು ಅದನ್ನ ತಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಬೇಗ ತಣ್ಣಗಾಗಬೇಕಲ್ಲ, ಅದಕ್ಕೋಸ್ಕರ ನಾನು ಬೇಗ ತಣ್ಣಗಾಗಲಿ ಅಂತ ತಟ್ಟೆಗೆ ಹಾಕ್ತಾಯಿದ್ದೀನಿ. ನೋಡಿರಿ, ಇದನ್ನು ಹಂಗೆ ಡೈರೆಕ್ಟಾಗಿ ಹಾಕೋ ಹಾಗಿಲ್ಲ. ಯಾಕಪ್ಪ ಅಂದರೆ ಇದರಲ್ಲಿ ಬೆಲ್ಲದಲ್ಲಿ ಒಂದು ಸಣ್ಣ ಸಣ್ಣ ಕಲ್ಲು ಅನ್ನೋದನ್ನು ಇರುತ್ತೆ. ಹಂಗಾಗ್ಬಿಟ್ಟು ನಾವು ಈ ಥರ ಸೋಸ್ಕೋಬೇಕಿದೆ. ಸೋಸ್ಬಿಟ್ಟು ಇದು ತಣ್ಣಗಾಗೋಕ್ಕೆ ಬಿಡಬೇಕು. ನೋಡಿರಿ, ಫುಲ್ ತಣ್ಣಗಾಗಿದ್ಮೇಲೆ ಅದೇ ನೀರು ಹಾಕಿ ಕಲಿಸ್ತೀನಿ ನಾನು. ನೋಡಿರಿ, ಬೆಲ್ಲದ ನೀರು ರೆಡಿಯಾಗಿದೆ. ಫುಲ್ ತಟ್ಟೆಗೆ ಹಾಕಿ ತಣ್ಣ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದು ರೆಡಿಯಾಗಿದೆ. ಈ ಬೆಲ್ಲದ ನೀರು ಹಾಕಿಬಿಟ್ಟು ನಾನು ಹಿಟ್ಟು ಕಲಸೋದನ್ನು ತೋರಿಸ್ತೀನಿ. ನೋಡಿರಿ, ಪಾನಕ ಒಂದು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಮತ್ತು ಫುಲ್ ತಳ್ಳಗೆ ಮಾಡ್ಕೊಬೇಡ್ರಿ. ಇದು ಯಾಕಂದರೆ ಸ್ಪೂನಲ್ಲಿ ಕಲ್ಸೋಕ್ಕೆ ಸೆಟ್ ಆಗಲ್ಲ, ಹಂಗಾಗಿ ನಾನು ಕೈಯಲ್ಲೇ ಕಲಿಸ್ತಿದ್ದೀನಿ. ಮತ್ತೊಂದು ಸ್ವಲ್ಪ ಹಾಕಿದ್ದೀನಿ. ಬೆಲ್ಲದ ನೀರು ಹಾಕ್ಕೊಂಡು ಈ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾಮೂಲಿ ನಾವು ಬೋಂಡ ಬಿಡ್ತೀವಲ್ಲ ಅದಕ್ಕೆ ಬಂದರೆ ಸಾಕು. ಫುಲ್ ತಳ್ಳಗೆ ಮಾಡ್ಕೊಬಿಡ್ರಿ, ಬಿಡೋಕ್ಕೆ ಸೆಟ್ ಆಗಲ್ಲ. ಇಷ್ಟಿದ್ರೆ ಸಾಕು. ನೋಡಿರಿ, ಇದೆಲ್ಲ ರೆಡಿ ಮಾಡ್ಕೊಂಡು ಇದನ್ನು ಒಂದು 1/4 ಗಂಟೆ ನೆನೆ ಹಾಕ್ಬಿಡ್ತೀವಿ. ಇದು 1/4 ಗಂಟೆ ನೆನೆ ಹಾಕಿ ನೆನೀಲಿದು. ಅಲ್ಲಿವರೆಗೂ ನಾವು ಒಂದು ಬಾಣಲೆ ತೊಗೊಂಡು ಬಾಣಲೆನ ಬಿಸಿ ಎಣ್ಣೆ ಸಹ ಕಾಯಕ್ಕೆ ಇಡ್ತೀನಿ. ನೋಡಿರಿ, ಬಾಣಲೆಯಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ, ಕಾಯಕ್ಕೆ ಕಾಯ್ತಾ ಇದೆ. ನೋಡಿರಿ, ಎಣ್ಣೆ ಕಾದಿದೆ. ಇಲ್ಲಿ ಎಣ್ಣೆ ಕಾದಿದಿಲ್ಲ ಮಾಮೂಲಿ ನಾವು ಹಿಂಗೆ ಬೋಂಡ ಬಿಡ್ತೀವಲ್ಲ, ಈರುಳ್ಳಿ ಬೋಂಡ ಬಿಡ್ತೀವಲ್ಲ ಅದೇ ರೀತಿಯಾಗಿ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ನ ಈ ಥರ ಬಿಟ್ಕೋಬೇಕು. ನೋಡಿರಿ, ಎಷ್ಟು ಚೆನ್ನಾಗಾಗಿದ್ದಾವೆ ಈಗ. ಇದು ಎರಡೂ ಸೈಡು ಸಹ ಈ ರೀತಿ ಅಂದ್ಕೊಂಡು ಕ್ಲೀನಾಗಿ ಬೆಂದ್ಕೋಬೇಕಿವು. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಚೆನ್ನಾಗಿ ಬೆಂದರೆ ಒಳಗಡೆಗೆಲ್ಲ ಚೆನ್ನಾಗಿನ್ನೂ ಬೆಂದಿರಲ್ಲ. ಹಂಗಾಗಿ ಸ್ವಲ್ಪ ಜಾಸ್ತಿ ಹೊತ್ತೆ ನಾವು ಎಣ್ಣೆಯಲ್ಲೇ ಬಿಡಬೇಕು. ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಸೇಮ್ ನಾವು ಹೆಂಗೆ ಮಾಮೂಲಿ ಜಾಮೂನ್ ಮಾಡ್ತೀವಲ್ಲ ಆ ರೀತಿ ಕಲರ್ ಚೇಂಜ್ ಆಗಿದೆ. ನೋಡಿರಿ, ಅದೇ ಬಣ್ಣಕ್ಕೆ ಬಂದಿದ್ದಾವೆ. ಇದು ನಾವು ಕುಂಬಳಕಾಯಿ ಹಾಕಿ ಮಾಡ್ಕೊತಿದ್ದೀವಲ್ಲ, ಹಾಗಾಗಿ ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ. ಮಾಮೂಲಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋದೇ ಗಾರ್ಗಿನೇ ಬೇರೆ. ಇದು ನಾವು ಕುಂಬಳಕಾಯಿ ಹಾಕಿದ್ದೀವಲ್ಲ, ಹಂಗಾಗಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿರಿ, ಕಲರೆಲ್ಲ ಚೇಂಜ್ ಆಗಿ ಚೆನ್ನಾಗಿ ಬೆಂದಿದ್ದಾವೆ. ತೆಗಿತಾ ಇದ್ದೀನಿ.
ತಟ್ಟೆಗೆ ಪೇಪರ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಆಗಿದ್ದಾವೆ ಗಾರ್ಗಿ ಅಂತ ಅಂದರೆ ನೋಡಿ ತೋರಿಸ್ತಾ ಇದ್ದೀನಿ ನಾನು. ಎಷ್ಟು ಸ್ಮೂತಾಗಿ ಆಗಿದ್ದಾವೆ. ಫುಲ್ ಗಟ್ಟಿಯಾಗೂ ಆಗಿಲ್ಲ, ಫುಲ್ಲು ತೆಳ್ಳಗೂ ಆಗಿಲ್ಲ, ಒಂದು ಮೀಡಿಯಮ್ಮಾಗಿ ಒಳಗೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿರಿ. ಈ ರೀತಿ ಕಲರ್ ಬಂದರೆ ಇಲ್ಲಿ ಚೆನ್ನಾಗಾಗಿದೆ ಅಂತ. ಫುಲ್ ಲೈಟಾಗಿ ಇದ್ರೆ ತೆಗೆದುಬಿಟ್ರೆ ಇಲ್ಲಿನೂ ಒಳಗಡೆಗೆ ಹಿಟ್ಟು ಬೆಂದಿರಲ್ಲ, ಅದಕ್ಕೋಸ್ಕರ ನಾನು ಈ ಬಣ್ಣಕ್ಕೆ ಬಂದಿದೆ ಇದು. ನೋಡಿರಲ್ಲ ವೀಕ್ಷಕರೇ, ಕುಂಬಳಕಾಯಿಂದ ಗಾರ್ಗಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.